What is the main quality that makes a man successful? It is a burning desire. The motivation to success comes from the burning desire to achieve a purpose. Napoleon Hill ಬರೆಯೋ ಹಾಗೆ whatever the mind of man can conceive and believe, the mind can achieve. ಒಂದ್ಸಲ ಒಬ್ಬ ಯಂಗ್ ಹುಡುಗ ಸಾಕ್ರೆಟಿಸ್ ನ ನಿಮ್ಮ ಸೀಕ್ರೆಟ್ ಆಫ್ ಸಕ್ಸಸ್ ಏನು ಅಂತ ಕೇಳ್ತಾನೆ. ಅದಕ್ಕೆ ಸಾಕ್ರೆಟಿಸ್ ನೆಕ್ಸ್ಟ್ ದಿನ ರಿವರ್ ಸೈಡ್ ಅಲ್ಲಿ ನನ್ನ ಮೀಟ್ ಮಾಡುವಂತ ಹುಡುಗನ ಕೇಳ್ತಾನೆ. ನೆಕ್ಸ್ಟ್ ಡೇ ಯಾವಾಗ ಅವರಿಬ್ರು ಮೀಟ್ ಆಗ್ತಾರೋ ಸಾಕ್ರೆಟಿಸ್ ಆ ಹುಡುಗನಿಗೆ ನನ್ನ ಜೊತೆ ರಿವರ್ ತನಕ ನಡ್ಕೊಂಡ್ ಬಾ ಅಂತ ಹೇಳ್ತಾರೆ. ಹೀಗೆ ನಡ್ಕೊಂಡು ಹೋಗ್ತಾ ಯಾವಾಗ ನೀರು ಇಬ್ಬರಿಗೂ ಕುತ್ತಿಗೆ ಲೆವೆಲ್ ಬರುತ್ತೋ ಸರ್ಪ್ರೈಸಿಂಗ್ಲಿ ಸಾಕ್ರೆಟಿಸ್ ಆ ಹುಡುಗನ ನೀರೊಳಗಡೆ ತಳ್ತಾರೆ. ಆ ಹುಡುಗನಿಗೆ ಅಂಡರ್ ವಾಟರ್ ಗಾಳಿ ತಗೊಳ್ತಾನೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು ಸಾಕ್ರೆಟಿಸ್ ಅವನ ಮೇಲೆ ಎತ್ತೋದಿಲ್ಲ. ಫೈನಲಿ ಯಾವಾಗ ಆ ಹುಡುಗ ಫುಲ್ ಬ್ಲೂಯಿಶ್ ಆಗಿ ಟರ್ನ್ ಸ್ಟಾರ್ಟ್ ಆಗ್ತಾನೋ ಆಗ ಸಾಕ್ರೆಟಿಸ್ ಅವನ್ನ ಮೇಲೆತ್ತಾರೆ. ಅಂಡ್ ಮೇಲೆತ್ತಿದ ತಕ್ಷಣ ಆ ಹುಡುಗನ ಕೇಳ್ತಾರೆ, ನೀನ್ ನೀರೊಳಗಡೆ ಇದ್ದಾಗ ನಿನಗೆ ಬೇಕಾಗಿದ್ದಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು? ಅದಕ್ಕೆ ಆ ಹುಡುಗ ಏರ್ ಅಂತ ಹೇಳ್ತಾನೆ. ಅದಕ್ಕೆ ಸಾಕ್ರೆಟಿಸ್ ಹೇಳ್ತಾರೆ, ದಿಸ್ ಇಸ್ ದ ಸೀಕ್ರೆಟ್ ಟು ಸಕ್ಸಸ್. ವೆನ್ ಯು ವಾಂಟ್ ದ ಸಕ್ಸಸ್ ಆಸ್ ಬ್ಯಾಡ್ಲಿ ಆಸ್ ಏರ್ ಅಂಡರ್ ವಾಟರ್ ಯು ವಿಲ್ ಹ್ಯಾವ್ ಇಟ್. ದೇರ್ ಇಸ್ ನೋ ಅದರ್ ಸೀಕ್ರೆಟ್ ಟು ಸಕ್ಸಸ್ ಅಂತ ಹೇಳ್ತಾರೆ. ಇದನ್ನೇ ಬರ್ನಿಂಗ್ ಡಿಸೈರ್ ಅಂತ ಕರೆಯೋದು. ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದನ್ನ ಫೈರ್ ಇನ್ ಅ ಬೆಲ್ಲಿ ಅಂತ ಕರಿತೀವಿ. ಅಂಡ್ ಇನ್ ಸ್ಪೋರ್ಟ್ಸ್ ವಿ ಕಾಲ್ ಇಟ್ as killer instinct. In order to achieve a success in life, you need to have a burning desire. ಹೇಗೆ ಸಣ್ಣದಾಗಿ ಹಚ್ಚಿರುವಂತ ಬೆಂಕಿ ತುಂಬಾ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡೋದಿಲ್ವೋ, ಸೇಮ್ ವೇ a weak desire cannot produce great results.